ಹೇಳ್ತೀನಿ ನಾನು. ಸೂಪರ್ ಆಗಿದೆ. ಹೆಲೋ ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಒಂದು ಒಳ್ಳೆಯ ರೆಸಿಪಿ ತಗೊಬಂದಿದ್ದೀನಿ. ಅದೇನೆಂದರೆ ಪಾಲಕ್ ಚಿಕನ್ ಕಡಿ ಅಂತ. ಆ ರೆಸಿಪಿ ತುಂಬ ಟೇಸ್ಟಿಯಾಗಿ ಕಲರಾಗಿದೆ. ಅದು ಎಷ್ಟು ಸೂಪರಾಗಿದೆ ಅಂದರೆ ಅಷ್ಟು ಟೇಸ್ಟ್ ಮಾತ್ರ ತುಂಬ ಸೂಪರಾಗಿದೆ. ನೀವು ಅನ್ಸುತ್ತೆ ಅದನ್ನ ಟ್ರೈ ಮಾಡಿ, ಆ ವಿಡಿಯೋ ನೋಡ್ಕೊಂಡು ಟ್ರೈ ಮಾಡಿ ಹೇಗಿದೆ ಅಂತ ನೀವೇ ಕಮೆಂಟ್ ಮಾಡ್ತೀರಾ. ಅಷ್ಟು ರೆಸಿಪಿ ಸೂಪರಾಗಿದೆ. ಎಲ್ಲ ವಿಡಿಯೋ ನೋಡಿ ನಾನು ಅಪ್ಲೋಡ್ ಮಾಡ್ತೀನಿ. ಇಷ್ಟು ರೆಸಿಪಿಗೆ 2 ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೋಸ್ಕರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ ಜಜ್ಜಿ ಹಾಕೋಬೇಕು. ಬೆಳ್ಳುಳ್ಳಿ, ಆಮೇಲೆ ಕಡ್ಬೇವಿನ ಸೊಪ್ಪು ಎಲ್ಲ ರೆಡಿ ಮಾಡ್ಕೊಂಡು ಮಡಿಕೋತಾ ಇದ್ದೀನಿ. ನೆಕ್ಸ್ಟು ನೀರನ್ನ ಕಾಯೋಕ್ಕೆ ಅಂತ ಇಟ್ಟಿದ್ದೆ. ಅದಕ್ಕೆ ಪಾಲಕ್ ಸೊಪ್ಪನ್ನ ತೊಳೆದು ಅದಕ್ಕೆ ಹಾಕ್ತಾಯಿದ್ದೀನಿ. ನೀರು ಕಾದಿರೋದಕ್ಕೆ ಹಾಕ್ತಿದ್ದೆ. ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ಅದಾದಮೇಲೆ ಅದನ್ನು ಬೆಂದಾದ್ಮೇಲೆ ಅದನ್ನ ಎತ್ತಿ ತಣ್ಣೀರೊಳಗೆ ಹಾಕೋಬೇಕು. ನೋಡಿ ನಾನು ಎಷ್ಟು ಸೊಪ್ಪು ಹಾಕಿದೆ. ಬೆಂದಮೇಲೆ ಕಡಿಮೆ ಆಗಿದೆ ಸೊಪ್ಪು. ನೆಕ್ಸ್ಟು ನಾವು ಈಗ ಚಿಕನ್ ತೊಳೆದು ಮರಿಕೊಂಡಿದ್ದೀನಿ. ಅದಕ್ಕೆ ನಾವು ಈಗ ಅದೇ ಎಲ್ಲ ಮಸಾಲೆ ಹಾಕಬೇಕಲ್ಲ, ಅದು ಮಸಾಲೆ ಹಾಕಿ ಕಲಿಸ್ಕೊಳ್ಳೋಣ. ನೋಡಿ, ಫಸ್ಟು ಅರಿಶಿನ ಪುಡಿ 1 ಸ್ಪೂನ್ ಹಾಕೋಬೇಕು. ನೆಕ್ಸ್ಟು ಖಾರದ ಪುಡಿ, ಮೆಣಸಿನ್ಕಾಯಿ ಪುಡಿ 1 ಸ್ಪೂನು, ಆಮೇಲೆ ಮೆಣಸಿನ ಪುಡಿ 1 ಸ್ಪೂನು. ನೆಕ್ಸ್ಟು ಸ್ವಲ್ಪ ರುಚಿ ಹಾಕ್ಕೊಂಡು ಮತ್ತೆ ಚಿಕನ್ಗೆ ಹಾಕೋತೀವಲ್ವ ಅದಕ್ಕೆ. ನೆಕ್ಸ್ಟು 1 ಕಪ್ಪು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಇನ್ನೇನು ಹಾಕೋದು ಬೇಡ, ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು 5 ನಿಮಿಷ ಮ್ಯಾಗ್ನೇಟ್ ಆಗೋಕ್ಕೆ ಮುಚ್ಚಿ ಇಡೋಣ. ನೆಕ್ಸ್ಟು ರುಬ್ಬಕ್ಕೆ ಅಂದರೆ ನಾವು ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ರುಬ್ಕೊಳ್ಬೇಕು. ನೋಡಿ, ಪಾಲಕ್ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟು ಹಾಕ್ಕೊಳ್ಳಿ ಸ್ವಲ್ಪನೇ. ಆಮೇಲೆ ಒಂದು 4-5 ಗೋಡಂಬಿ, ಒಂದು 7-8 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಖಾರಕ್ಕೆ ಇನ್ನೂ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕೋಬೋದು. ನಾನು ಸಾಕು ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ನೋಡಿ, ರುಬ್ಕೋತಾ ಇದ್ದೀನಿ ನಾನು. ರುಬ್ಕೊಂಡಾಗಿದೆ. ನೆಕ್ಸ್ಟು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ 3 ಸ್ಪೂನ್ 4 ಸ್ಪೂನ್ ಎಣ್ಣೆ ಹಾಕೋಬೇಕು. ಎಣ್ಣೆ ಕಾದ ನಂತರ 1 ಸ್ಪೂನ್ ಜೀರಿಗೆ, ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೋತಾ ಇದ್ದೀನಿ. 2 ಈರುಳ್ಳಿನ ಸ್ವಲ್ಪ ಬಾಡಿಸ್ಕೋಬೇಕು. ನೆಕ್ಸ್ಟು ಇದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ನೆಕ್ಸ್ಟು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಹಾಕ್ಕೊಂಡು ಅದು ಬ್ರೌನ್ ಆಗೋಗಂತ ಚೆನ್ನಾಗಿ ಅದನ್ನು ಬಾಡಿಸ್ಕೋಬೇಕು. ಈರುಳ್ಳಿ ಕರಿಬೇವು ಎಲ್ಲನೂ. ನೆಕ್ಸ್ಟು ಇದಕ್ಕೆ ನಾವು ಮ್ಯಾಗ್ನೇಟ್ ಆಗೋಕ್ಕೆ ಬಿಟ್ಟಿದ್ವಲ್ಲ ಚಿಕನ್ನು, ಅದನ್ನು ಹಾಕೋಬೇಕು. ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ಮ್ಯಾಗ್ನೇಟ್ ಮಾಡೋಕ್ಕೆ, ಅದಕ್ಕೆ ಈಗ ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ಇದನ್ನು ಪ್ಲೇಟ್ ಮುಚ್ಚಿ ಅದು ಬೇಯೋಕ್ಕೆ ಬಿಡಬೇಕು. 1 1/4 ಗಂಟೆ ಬಿಟ್ಬಿಟ್ಟು ಅದು ನೀರು
ಮತ್ತು ನೀರು ಬಿಟ್ಕೊಳ್ಳುತ್ತಲ್ಲ ಚಿಕನ್ನು, ನೀರು ಬಿಟ್ಕೊಂಡು ಎಲ್ಲ ಸುಂಡೋಗಿ ಈ ಥರ ಆಗಿದೆ ನೋಡಿ. ಚೆನ್ನಾಗಿ ಚಿಕನ್ ಎಲ್ಲ ಫುಲ್ಲು ನೀರೆಲ್ಲ ಸುಂಡೋಗಿ ಫುಲ್ ಇದಾಗಿದೆ. ಇದಕ್ಕೆ ನಾವು ರುಬ್ಕೊಂಡಿರೋ ಮಸಾಲೆನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀರು ಎಷ್ಟು ಬೇಕು, ನಾವು ಜಾಸ್ತಿ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಒಂದು ಸ್ವಲ್ಪ ತೆಳ್ಳಬೇಕು ಅಂತಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಮತ್ತೆ ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿ ಬಿಡೋಣ. ಅದು ಸ್ವಲ್ಪ ಉಪ್ಪು ಬರುತ್ತೆ ನೋಡಿ, ಅದು ಸ್ವಲ್ಪ ಗುಳ್ಳೆ ಬರ್ತಿದೆ. ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಈಗ ರುಚಿ ನೋಡೋಣ ಹೆಂಗಿದೆ ಅಂತ. ನಾನು ಯಾವಾಗ ಮಾಡಿದ್ರು ನನ್ನ ಕೈಯಲ್ಲಿ ಸಪ್ಪೆನೇ ಆಗೋದು, ಜಾಸ್ತಿ ನಾನು ರುಚಿನೂ ಹಾಕೋಕ್ಕೆ ಹೋಗಲ್ಲ, ಸಪ್ಪೆನೇ ಆಗಿರುತ್ತೆ. ನೋಡಿ ಇವಾಗ ಸೂಪರಾಗಿದೆ, ಚಿಕನ್ ಆಗಿದೆ ನೋಡಿ, ಎಷ್ಟು ಕಲರಾಗಿ ಕಾಣಿಸ್ತಿದೆ ಅಲ್ವಾ, ಪರ್ಫೆಕ್ಟಾಗಿದೆ. ಇರಿ ನಂಗೆ ಬೇಡ ಸಾಂಬಾರು. ಫಿಶ್ ಸಾಂಬಾರ್ ನೋಡಿ, ಚಿಕನ್ ಸೂಪರಾಗಿ ಕಾಣಿಸ್ತಾ ಇದೆ. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲ ತಿನ್ಕೊಬಿಡಿ. ಯಾಕತ್ತೆ ಹಂಗೆ ಉಡ್ತಾ ಇದ್ದೀರಾ? ನಂಗೆ ನಾರು ಹಾಕತ್ತೆ, ನೀನು ಯಾಕತ್ತೆ ಸೇರಿಗೆ ಹಾಕ್ತಾ ಇದೆಯಾ? ಓ, ಮೀನು ಸಾಂಬಾರು ಹಾಕೋಣ ಅಂತ. ಮೀನು ಸಾಂಬಾರು ಹಾಕಿ, ಬರೀ ಸಾಂಬಾರು ಹಾಕಿ, ಫಿಶ್ ಬೇಡ. ಈರುಳ್ಳಿ, ಯಾರೆಲ್ಲ ಈ ಚಾನಲ್ ನೋಡ್ತಾ ಇದ್ದೀರಾ ಅವರು ಅದೇ ಹೇಗಿದೆ ಚಿಕನ್ನು? ಸೂಪರಾಗಿದೆ. ಯಾರೆಲ್ಲ ಈ ಚಾನಲ್ ನೋಡ್ತಾ ಇದ್ದೀರಾ ಅವರು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ.